ಸಲುವಾಗಿ ಶರಣಬಸಪ್ಪ ಬಹುಶಃ ಇಟ್ಟೆಲ್ಲ ಜಗತ್ತಿನಂತೂ ಮಾನ ದೊಡ್ಡ ಶರಣ ಅನಿಸ್ಕೋಬೇಕಾಗಿತ್ತು ಅಂತಂದ್ರೆ ಎದರಿಂದ ಅನಿಸ್ಕೊಂಡ ಹತ್ತುಕೊಂಡದ ಕೇಳಿದ್ರೆ ಸುಮ್ಮನೆ ಒಂದೊಂದು ಸಣ್ಣದೊಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಜೋಳ ಬೆಳೆದು ನಿಂತಿತ್ತು, ಕರಿಕೆ ಹೊಲ ಕೊಟ್ಟಿದ್ದ ತಮ್ಮ, ಅದೇ ಕರಿಕೆ ಹೊಲನೇ ಬಿತ್ತಾರೆ. ಏನ್ರಿ ಜೋಳ ಚೆನ್ನಾಗಿ ಬೆಳೆದು ನಿಂತು ಇಡೀ ಎಲ್ಲ ದನಗಳೆಲ್ಲ ತಿಂದು ಅಲ್ಲೊಂದು ದಂಟೆ ಇಲ್ಲೊಂದು ದಂಟೆ ಉಳಿದಿತ್ತು. ಸುಮ್ಮನೆ ನಿಮ್ಮ ಹೇಳ್ತೀನಿ ನಾನು ನಿಮಗೆ, ಎಲ್ಲೋ ಅಲ್ಲೊಂದು ದಂಟ ಇಲ್ಲೊಂದು ದಂಟ ಉಳಿದಿತ್ತು, ಅದು ತೆನಿಯಿಂದ ಚೆನ್ನಾಗಿ ಬಿಟ್ಟಿತ್ತು. ಜನ ಶರಣಬಸಪ್ಪನ ಮನೆಗೆ ಬಂದಂದ ಬೈಲಿಕ್ಕತ್ತು, ಶರಣಪ್ಪ ಬುದ್ಧಿ ಎಲ್ಲಿಟ್ಟಿದ್ದೀನಿ, ಈ ಕರಿಕೆ ಹೊಲದೊಳಗಂದ ಏನು ಬಿತ್ತಿದೆ ಏನು ಬೆಳೀತಿದೆ ಅಂತ ನಾವು ಬೈತಿದ್ವಿ, ಆದರೂ ಅದರೊಳಗೇನೆ ಬಿತ್ತಿದ್ದೀನಿ, ಬಿತ್ತಿದ ಬೆಳೆ ಅಂತಕ್ಕಂಥ ಚೆನ್ನಾಗಿ ಬಂದದೆ. ಎಲ್ಲ ದನಗಳೆಲ್ಲ ತಿಂದು ಅಲ್ಲೊಂದು ತೆನೆ ಇಲ್ಲೊಂದು ತೆನೆಯಿಂದ ಉಳಿದದೆ. ಆ ಉಳಿದಿರ್ತಕ್ಕಂಥ ತೆನೆಯರು ಕೈಕೋಬೇಕಿಲ್ಲ, ಹಕ್ಕಿಗಳೆಲ್ಲ ಕಾಳು ತಿಂದಿಂದ ಹಾಳು ಮಾಡ್ಲಿಕ್ಕತ್ತವೆ, ಅದನ್ನೇ ಉಳಿಸ್ಕೋಬೇಕಿಲ್ಲ ಹತ್ತುಕೊಂಡ ಬೈಲಿಕ್ಕತ್ತು. ಇವರೆಲ್ಲ ಇವರು ಬೈಯೋದಕ್ಕೆ ನಾವು ಲಕ್ಷ್ಯ ಕೊಡ್ತಿದ್ದಲ್ಲ ಶರಣಬಸಪ್ಪ. ಯಾಕ ಏನ್ರಿ, ಮಾನವನನ್ನೇ ಮಹಾದೇವ ತಿಳ್ಕೊಂಡಿದ್ದ, ಪ್ರಾಣಿಗಳನ್ನು ಪರಮಾತ್ಮ ತಿಳ್ಕೊಂಡಿದ್ದ, ಪಕ್ಷಿಗಳನ್ನೇ ಶಿವ ತಿಳ್ಕೊಂಡಿದ್ದ ಶರಣಬಸಪ್ಪ. ಇವರೆಲ್ಲ ಜನ ಬೈಯೋದನ್ನು ಕೇಳಿ ಒಂದು ದಿವಸ ಅಂದ ಹೆಂಡತಿನ ಕರ್ಕೊಂಡು ಶರಣಬಸಪ್ಪನವ್ರು ಸಾಯಂಕಾಲ 5 ಗಂಟೆ ಸಮಯಕ್ಕೆ ಹೊಲಕ್ಕೆ ಹೋದ್ರು. ಹೋಗಿ ಒಂದು ಒಡ್ಡಿನ ಮೇಲೆ ನಿಂತ್ಕೊಂಡು ನೋಡಕತ್ರು. ಹೆಂಡತಿಗೆ ಅಂದ ಶರಣಬಸಪ್ಪನವ್ರು, ಮಾದೇವಿ ನೋಡು ಹಕ್ಕಿಗಳು ಎಷ್ಟು ಚಂದ ಕಾಳು ತಿನ್ನಕತ್ತವ ತಂದು ಅವು ಕಾಳು ತಿನ್ನೋದು ನೋಡಿ ನಗಕತ್ತು. ಪಾಪ ಮಾದೇವಿನು ತಕ್ಕಂತ ಹೆಂಡತಿ, ಹೌದಲ್ರಿ ಎಷ್ಟು ಚಂದ ತಿನ್ನಕತ್ತಾನು. ಮಾದೇವಿ ಒಂದು 5 ನಿಮಿಷದಿಂದ ಇಲ್ಲೇ ನಿಂದ ನಾ ಹಿಂಗೆ ಜ್ವಾಳದ ತಿರುಗಾಡಿ ಬರ್ತೀನಿ ತಿಳ್ಕೊಂಡು ಹೋದ. 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಯಾವಾಗಿಂದ ಒಂದು ಅರ್ಧ ತಾಸಿಂದ ಇಡೀ ಜ್ವಾಳದ ಹೊಲ ತುಂಬ ಎಲ್ಲ ತಿರುಗಾಡ್ದ. ಕೊನೆಗಿಂದ ಜ್ವಾಳದ ಹೊಲದಾಗಿಂದ ಹೊರಗೆ ಬರಬೇಕಾದ್ರೆ ಶರಣಬಸಪ್ಪಂದ ಹಾಗೆ ಬರಲಿಲ್ಲ. ಒಂದು ಸವನ ಕಣ್ಣೀರು ಹಾಕುವಂತ ಏನೋ ಆದವ್ರಂಗಿಂದ ಕಣ್ಣೀರು ಹಾಕುವಂತ ಹೊರಗೆ ಬಂದ, ದುಃಖ ಮಾಡ್ಕೋತಿಂದ ಹೊರಗೆ ಬಂದ. ಹೆಂಡತಿ ಆಗಿರ್ತಕ್ಕಂಥ ಮಾದೇವಮ್ಮಳ ಕೊರಳಿಗೆ ಬಿದ್ದಂದ ಕಣ್ಣೀರು ಹಾಕ್ಲಿಕ್ಕತ್ತ. ಯಾವಾಗಿಂದ ಮಾದೇವಮ್ಮ ಕೇಳ್ತಾಳೆ, ಸ್ವಾಮಿ ನಿಮಗೆ ಏನಾಗಿದೆ, ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ತೀರಿ, ಜ್ವಾಳದ ಹೊಲದಾಗ ಹೋದಾಗ ನಿಮಗೆ ಏನಾದರೂ ಹಾವಿಗೆ ಕಸ್ತೇನು ಚೇಳು ಕಸ್ತೇನು, ಯಾಕೆ ಕಣ್ಣೀರು ಹಾಕಕತ್ತೀರಿ ಎತ್ತಿಕೊಂಡಂದಾಗ ಶರಣಬಸಪ್ಪ ಒಂದು ಸವನ ಜೋರು ದನಿ ತೆಗೆದು ಅಳ್ತಿದ್ದ. ಯಾಕೆ ಏನಾಗೈತೆ ಹೇಳ್ರಿ, ಏನಾಗೈತೆ ಹೇಳಿ ಮಾದೇವಿ, ನಾನು ಏನು ತಪ್ಪು ಮಾಡೀನಿ, ಯಾಕೆ ಹಿಂಗಾಯ್ತಂದ ಕಣ್ಣೀರು ಹಾಕ್ಲಿಕ್ಕತ್ತ. ಅಂಥದ್ದು ಏನಾಗಿದೆ ತಗೊಂಡು ಕೇಳಿದಾಗ ಒಂದು 4 ಹಕ್ಕಿಗಳು 4 ಗುಬ್ಬಿ ಜ್ವಾಳದ ಹೊಲದಾಗಿಂದ ಸತ್ತು ಬಿದ್ದಿದ್ದು. ಜ್ವಾಳದ ಹೊಲದಾಗ ಒಂದು 4 ಗುಬ್ಬಿ ಸತ್ತು ಬಿದ್ದಿದ್ದು ನೋಡ್ರಿ. ಗುಬ್ಬಿ ಸತ್ರ ಕಣ್ಣೀರು ಹಾಕ್ಲಿಕ್ಕತ್ತಾನೆ ಶರಣಬಸಪ್ಪ. ನಾ ಏನು ತಪ್ಪು ಮಾಡೀನಿ, ಯಾಕೆಂದ ಗುಬ್ಬಿಗಳನ್ನು ಸತ್ತು, ಯಾವಾಗಿಂದ 10 ಕೊನೆಗಂತನ ಮಾದೇವಿ ಒಂದು ತಪ್ಪು ಮಾಡೀನಿ. ಯಾಕ, ಹಕ್ಕಿಗಳನ್ನ ಕಾಳು ತಿನ್ನಕತ್ತವೆ, ಕುಡಿಯಾಕೆಂದ ನೀರಿಲ್ಲಾರಕ್ಕೆಂದ ಸತ್ತು ಬಿದ್ದವಲ್ಲ, ಅವಕ್ಕೆ ಕುಡಿಯಾಕೆಂದ ನೀರು ಬೇಕತ್ತಿಕೊಂಡು ಹೆಗಲ ಮೇಗಿಂದ ಕೊಡ ಹೊತ್ತು ಹಕ್ಕಿಗಳಿಗೆ ನೀರು ಕುಡಿಸ್ತಕ್ಕಂಥವ ಶರಣಬಸಪ್ಪ. ಅದಕ್ಕವ ಆ ಪಕ್ಷಿಗಳಿಗಾಗಿ ಕಣ್ಣೀರು ಸುರಿಸ್ದ. ಅವಾಗ ಅವ ದೊಡ್ಡವ ಆದ.